ಏನು ಚೆನ್ನಾಗಿ ಕಾಣ್ತಾ ಇದೆ. ಕುತ್ನಪ್ಪ ನೋಡಬೇಕು ಅಂತ ಮೂವ್ ಮಾಡಿದ್ರೆ ನೋಡ್ತಿದೆ. ನೀಟಾಗಿ ತೋರ್ಸೋದ್ನ. ಈಗಿನ ಕಾಲದ ಮಕ್ಕಳಿಗೆ ಬರೀ ಯೂಸ್ ಮಾಡಿ ಹಂಗೆ ಎತ್ತಿಡಕ್ಕೆ ಗೊತ್ತಿರುತ್ತೆ ಹೊರತು ಅದನ್ನು ಒರೆಸಿ ಕ್ಲೀನ್ ಮಾಡೋಕ್ಕೆ ಗೊತ್ತಿಲ್ಲ. 30 ಗ್ರಾಮ್ ಪ್ರೋಟೀನ್ ಇದೆ ಗೈಸ್ ಇದರಲ್ಲಿ, 30 ಗ್ರಾಮ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಡೈಲಿ ಬ್ಲಾಗ್ ಸೀರೀಸ್ಗೆ ಎಲ್ರಿಗೂ ಸ್ವಾಗತ. ಗೈಸ್ ಇವತ್ತು ಒಂದು ಪ್ರಮೋಷನ್ ವೀಡಿಯೋ ಇತ್ತು, 11:30 ಹೋಗ್ಬೇಕಾಯ್ತು. ಬಟ್ ಇವಾಗ ಟೈಮು 12:15 ಈ ಥರ ಆಗಬಾರ್ದು. ಸೊ ನಾನು ಯಾರು ಎಬ್ಸಿಲ್ಲ, ಲೇಟ್ ಆಗೋಯಿತು, ಮಲಗೋದು ಲೇಟ್ ಆಗೋಯಿತು, ಎದ್ದೊಳೋದು ಲೇಟ್ ಆಗೋಯಿತು, ಅಲಾರಾಮ್ ಇಟ್ಟಿರಲಿಲ್ಲ, ಫೋನ್ ಸ್ವಿಚ್ ಆಫ್ ಆಗಿತ್ತು. ಇಷ್ಟೊಂದೆಲ್ಲ ಟೆನ್ಷನ್ಗಳ ಮಧ್ಯೆ ವಿಡಿಯೋ ಹೋಗಲಿ. ನಮ್ಮಮ್ಮ ಮಸ್ತಾಗಿ ರೆಡಿ ಆಗಿದ್ದಾರೆ. ಹಾಯ್ ಮಮ್ಮಿ, ಏನು ಚೆನ್ನಾಗಿ ಕಾಣ್ತಾ ಇದೆ. ಬಾ ಕುತ್ಕೋಯ್ತು, ಲೇಟ್ ಆಯಿತು, ಇಂಟರ್ವ್ಯೂ ತೊಗೊಳ್ಳೋ ಟೈಮಲ್ಲ ಇವಾಗ. ಓಕೆ ಇವಾಗ ಸೀದಾ ಅಲ್ಲಿಗೆ ಹೋಗೋಣ, ಮಲ್ಲೇಶ್ವರಮಲ್ಲಿ ಇರೋದು. ಸೊ ಅಲ್ಲಿ ಹೋಗಿ ಏನಾಗುತ್ತೆ ತೋರಿಸ್ತೀನಿ ಬನ್ನಿ. ಜಸ್ಟು ಜ್ಯುವೆಲರ್ಸ್ ಹತ್ರ ಬಂದ್ವಿ. ಸೊ ಇಲ್ಲಿ ಪ್ರಮೋಷನ್ ಇದೆ, ಇದನ್ನು ಮುಗಿಸ್ಕೊಂಡು ಎಲ್ಲಿ ಹೋಗ್ತೀವಿ ತೋರಿಸ್ತೀನಿ. ನಮ್ಮಮ್ಮ ರೆಡಿ ಆಗ್ಯಾರ ಆಲ್ರೆಡಿ. ಓಕೆ ಸೊ ಇದನ್ನು ಮುಗಿಸೋಣ, ವಾಪಸ್ ಹೋಗೋಣ. ಸೊ ಜಸ್ಟ್ ಶೂಟ್ ಮುಗೀತು. ನಮ್ಮಮ್ಮ ಅಂತೂ ಹೆಂಗಿತ್ತು ಮೂವಿ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಕ್ಯಾಮ್ರಾ ಫೇಸ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಗೈಸ್ ಫಸ್ಟ್ ಟೈಮು ನಮ್ಮಮ್ಮಗೆ ಕ್ಯಾಮ್ರಾ ಫೇಸ್ ಮಾಡಿದ್ದೆ. ಒಂಥರ ಅವರೇ ಶೂಟ್ ಮಾಡಿದ್ರು. ನಮ್ಮಮ್ಮ ಶೈ ನಪ್ಪ ನೋಡಬೇಕು ಅಂತ ನಾಚಿಕೆ ಅಪ್ಪ, ನಾನು ಇವೆಲ್ಲ ಮಾಡ. ನಮ್ಮಮ್ಮಗೆ ಇವೆಲ್ಲ ಇಷ್ಟನೇ ಇಲ್ಲ ಗೈಸ್. ನಾನು ಆ್ಯಕ್ಟಿಂಗ್ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ. ಬಟ್ ಏನು ಮಾಡೋಣ ಅಲ್ಲ ಮಮ್ಮಿ, ಇಟ್ಸ್ ಓಕೆ. ಸೊ ಇವಾಗ ಜಯನಗರ್ಗೆ ಹೋಗಿ ಒಳ್ಳೆ ಊಟ ತಿನ್ಕೊಂಡು ಹೊರಡೋಣ. ನೆನ್ನೆ ಬೆನ್ನು ಹುಡುಕ್ಬಿಟ್ಟಿದೆ, ನನಗೆ ಗೊತ್ತಿಲ್ಲ ಏನು ಅಂತ ಅಂದ್ಬಿಟ್ಟು ಇಲ್ಲೆಲ್ಲ ಫುಲ್ ನೋವು. ಸೊ ಇವಾಗ ಒಬ್ಬರು ಬರ್ತಾರೆ, ಲಾಸ್ಟ್ ಟೈಮ್ ಹಿಂಗೆ ಆಗಿತ್ತು. ನಮ್ಮಪ್ಪ ಆಫೀಸ್ ಎದುರುಗಡೆ ಒಬ್ಬರು ಅಂಕಲ್ ಇದ್ರು, ಸೆಕ್ಯೂರಿಟಿ ಅಂಕಲ್. ಅವ್ರು ಎಷ್ಟು ಚೆನ್ನಾಗಿ ಹುಡುಕ್ ತೆಗೆದ್ರು ಅಂತಂದರೆ ಸಕ್ಕತ್ತಾಗಿ ತೆಗೆದ್ರು. ಸೊ ಅದಕ್ಕೆ ಈ ಸರಿನೂ ಇಲ್ಲಿ ಬಂದಿದ್ದೀನಿ. ಅವ್ರು ಬರ್ತಿದ್ದಾರೆ, ಅವ್ರು ಬಂದಾಗ ನೋಡಿ ಹೆಂಗೆ ಹುಡುಕ್ ತೆಗಿತಾರೆ, ಹೆಂಗೆ ಕಂಡುಹಿಡಿತಾರೆ ಅದನ್ನು ಅಂತ ಅಂದ್ಬಿಟ್ಟು. ಓಕೆ ಸೊ ನಮ್ಮಮ್ಮ ಹತ್ರ ವೀಡಿಯೋ ಮಾಡಿಸ್ತೀನಿ. ಎಬ್ಬಿ ನೋವ್ತಿದೆ, ಸಕ್ಕತ್ ನೋವ್ತಿದೆ, ಮೂವ್ ಮಾಡಿದ್ರೆ ನೋವ್ತಿದೆ. ಈ ಸರಿ ನಂಗೆ ಏನೋ ಗೊತ್ತಿಲ್ಲ, ನಾನು ಏನು ಮಾಡಿದೆ ಗೊತ್ತಿಲ್ಲ. ಹುಡುಕ್ಬಿಡೆ ಫುಲ್ ನೋವು ಅಂದರೆ ನೋವು. ಅದು ಹೇಳ್ದಾಗ ಹಿಂಗೆ ಹಂಗೆ ಅಳ್ಳಾಡಿಸಿ ಹಿಂಗೆ ಐತೆ ಅಂತ ಹಂಗೆ ಹೇಳೋ, ನೀನು ಹೇಳ್ಬೇಕು. ಈಗ ಕತ್ತಿದ್ರೆ ನೋವ್ತಿದೆ ಹಂಗೆ ಹೇಳು, ನೀನು ಅಳ್ಳಾಡಿಸಿ ಹೇಳ್ಬೇಕು ನಾನು ಹಿಂಗೆ ಐತೆ ಅಂತ. ಸಾಕ್ಬಿಡ್ತಾನೆ ಈಗ. ಈಗ ಹೋದ್ರೆ ಆ ತೆಗಿತಾ ಕತ್ತ ಬರಲ್ವಾ? ಲೂಸ್ ಬಿಡು ಮೈ, ಚೆನ್ನಾಗಿ ಉಳ್ಕೋಣ. ತೊಂದರೆ ಇಲ್ಲ, ಉಳಿಯೋಣ. ಇಲ್ಲ ಇಲ್ಲ ರೋಜು ಬಿಡ್ಬೇಕು ನೀನು. ಲೂಸ್ ಬಿಡು, ರೋಜು ಬಿಡು. ಯಾವುದೇ ಸಣ್ಣದಾರು ಲೂಸ್ ಬಿಡ್ಬೇಕು ನೀನು. ನೀನು ಅಳ್ಳಾಡ್ಸ ಕತ್ತಬೇಕು. ಲೂಸ್ ಬಿಡು, ಲೂಸ್ ಕೊಡ್ಬೇಕು, ಟೈಟ್ ಹಿಡಿಬೇಡ. ಎಷ್ಟು ಕೂತ್ಕೊಂಬಾರ ಹಿಂಗೆ ಅವನೇ ನೋಡು.
ಇದೇ ಈಗ ಅವರಿಗೆ ಎತ್ತು ಆಗ ದನ ಎತ್ತು ಮೆಕ್ಕ ಈಗ ದನ ಎತ್ತು ಮೆಕ್ಕ ಸರಿ ಆಯ್ತು ಅಣ್ಣ ನೋಡಿ ಈಗ ಕರೆಕ್ಟ್ ಆಯಿತು ಅದಕ್ಕೆ ಹೆಂಗೆ ಮಾಡಿ ಗೊತ್ತಾ 1 ಲೀಟ್ರ್ ನೀರು ಕಾಯಿಸ್ಕೊಳ್ಳಿ ಹಳ್ಳುಪ್ಪು ಹಾಕಿ ಕಾಟನ್ ಬಟ್ಟೆ ಡರ್ಲಿಂಗ್ ಬಟ್ಟೆ ಬೇಡಿ ಕಾಟನ್ ಬಟ್ಟೆ ಎತ್ತಿ ಒಂದು ಸೋಪಾಲ ಸುಮಾರು ಹಿಂಡ್ಬಿಟ್ಟು ನಿಮ್ಮ ಅಮ್ಮನ ಕೈಗೆ ನೋಡಿ ಹಿಂಗೆ ಸೂಟ್ ಕೊಡಿಸ್ಕೊಡಿ ನೋಡಿ ಹಿಂಗೆ ಬಿಸಿ ತಾಗಿಸ್ಕೋಬೇಕು. ಸಂಜೆ ಹೊತ್ತಿಗೆ ಸರಿ ಆಯ್ತು ಯಾವ ನಾವು ಈಗ ನಿನ್ಗೆ ಹೆಂಗೆ ಕಂಡವ್ರು ನೋಡು ಎಷ್ಟು ಮಾಡಿ ಉದ್ರ ಮಾರ್ಯ ಹಂಗ ಹಂಗೆ ಇದನ್ನು ಹಿಂಗೆ ಮೆಕ್ಕ ಕತ್ತ ಎತ್ತೋ ಅವನೇನು ಎತ್ತೋ ಸರಿ ಆಯ್ತಂತೆ ಕಣ. ಸರಿ ಆಯ್ತು ರೈಸ್ ನೋಡಿದ್ರಾ ಹೆಂಗ್ ಸರಿ ಮಾಡಿದ್ರು ಲಾಸ್ಟ್ ಟೈಮ್ ಹಿಂಗೆ ಸರಿ ಮಾಡಿದ್ರು ಬಟ್ ಈ ಸರಿ ತೆಗ್ದಾಗ ಇಲ್ಲೆಲ್ಲ ಗೈಸ್ ಸೊ ಮನೆಗೆ ಹೋಗೋಣ ಇವಾಗ ಸಲೂನ್ಗೆ ಹೋಗ್ಬೇಕು. ಗೈಸ್ ವೆಲ್ಕಮ್ ಬ್ಯಾಕ್ ನನ್ನ ಬ್ಲಾಗ್ಗೆ ಮತ್ತು ಕುಕಿಂಗ್ ಬ್ಲಾಗ್ಗೆ ಇವಾಗ. ಸೊ ಇವಾಗ ಏನಪ್ಪ ಮಾಡ್ತಾಯಿದ್ದೀನಿ ಅಂತಂದರೆ ಲೋ ಕ್ಯಾಲರೀಸ್ ಸೋಯಾ ಸ್ನ್ಯಾಕ್ ಮಾಡ್ತಾಯಿದ್ದೀನಿ. ಆಹಾ ಕಮ್ಮಿ ಇದರಲ್ಲಿ ಗೈಸ್, ಕಮ್ಮಿ ಕಾಸಲ್ಲಿ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ನೀವು ಒಳ್ಳೆ ಸ್ನ್ಯಾಕ್ ಮಾಡ್ಕೊಬೋದು. ಓಕೆ ಅದೇನು ಎತ್ತ ಎಲ್ಲದನ್ನು ಹೇಳ್ತೀನಿ. ರಾಗಿ ದೋಸೆ ಮಾಡಿಕೊಟ್ಟಿದ್ದೆ ನಮ್ಮ ಅಮ್ಮಗೆ, ಪಾಪ ಕೈ ಇದಾಗ್ಬಿಡಿದೆ. ಹಂಗೆಲ್ಲ ತೋರಿಸ್ಬೇಡ, ಕೆಟ್ಟ ಅರ್ಥ ಬರುತ್ತೆ. ಯಾವ ಬೆರಳು ಮಮ್ಮಿ ಆಗಿದ್ದು ನೀಟಾಗಿ ತೋರ್ಸೋದ್ನ ಹಂಗೆಲ್ಲ ತೋರಿಸ್ಬಾರ್ದು, ಅದೆಲ್ಲ ಕೆಟ್ಟ ಅರ್ಥ ಬರುತ್ತೆ. ಅದ್ಯಾಕೆ ಈಗ ಈ ಗಾಯ ತೋರ್ಸಿದ್ರೆ ಕೆಟ್ಟ ಅರ್ಥ ಹೆಂಗೆ? ಇದೇನ್ ಜನಗಳು ನೀವು ತಿಳ್ಕೊಳ್ಳೋದು? ಹಂಗೆಲ್ಲ ತೋರ್ಸೋದು ಮಮ್ಮಿ, ಕೆಟ್ಟದದು. ಅಯ್ಯೋ ಶ್ರೀರಾಮ. ಗೈಸ್ ನಮ್ಮಮ್ಮ ಕೈ ಬಾಗಿಲಿಗೆ ನಜ್ಜು ಬಿಟ್ಟಿದೆ. ಅಂದರೆ ಲೈಕ್ ಗಾಳಿಗೆ ನಮ್ಮ ಮನೆ ಬಾಗಿಲು ಡಬ್ 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 ಅಂತ ಹಾಕೊಳುತ್ತೆ. ಆ ಟೈಮಲ್ಲಿ ನಮ್ಮಮ್ಮ ಕೈ ಇಟ್ಬಿಟ್ಯಾರ. ಅಯ್ಯೋ ನಾನು ವಾಶ್ರೂಮಿಂದ ಹಿಂಗ್ ಬರೋಕ್ಕೂ ಡಬ್ ಅಂತ ಈ ಬೆರಳಿಗೆ ಹಂಗೆ ಅಪ್ಪಚ್ಚಿ ಆಗೋಕ್ಕೂ ಒಂದೇ ಆಗೋಯ್ತು. ಯಾರೂ ಇರಲಿಲ್ಲ, ನಾನು ಕಿಚ್ಚಿ ಒದ್ದಾಡ್ಬಿಟ್ಟೆ ಅಲ್ಲೇ ರೂಮಲ್ಲಿ. ಓಡ್ ಬಂದು ಅಡುಗೆ ಮನೆ ನಲ್ಲಿಗೆ ಚುರ್ರ ಅಂತ ಕೈ ಬಿಟ್ಬಿಟ್ಟೆ ನೀರು. ಹೌದಾ ಪಾಪ ಗೈಸ್. ಸೊ ನಮ್ಮಮ್ಮ ಏನು ಬೆರಳು ಅದೇ ಬಾಗಿಲಿಗೆ ಸಿಕ್ಕಿ ಇದಾಗಿದೆ, ಬೇಜಾರಾಯಿತು. ಅದಕ್ಕೆ ನಾನೇ ಎಲ್ರಿಗೂ ದೋಸೆ ಮಾಡಿಕೊಟ್ಟೆ. ಗೋಧಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಮಿಕ್ಸ್ ಮಾಡಿ ದೋಸೆ ಹಾಕ್ಕೊಟ್ಟೆ. ಚೆನ್ನಾಗಿ ಬಂತು. ಇದು ಚಟ್ನಿ ಮಾಡಿದೆ, ಸೂಪರಾಗಿ ಬಂದಿತ್ತು. ನೋಡಿ ಪ್ರೂಫ್ ನೋಡಿ, ನಾನೇ ಮಾಡಿ ಚಟ್ನಿ ಇದು ನಾನೇ. ಮಮ್ಮಿ ಆಮೇಲೆ ಹಾಕ್ಕೊಡ್ತೀನಿ ಬೇಕಾದ್ರೆ ಅವ್ರಿಗೆ ಹೇಳು ಬಂದಮೇಲೆ. ಗೈಸ್ ಇವಾಗ ಸೋಯಾ ಸ್ನ್ಯಾಕ್ ಮಾಡೋಣ. ಅದಕ್ಕೆ ಏನೇನು ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟು ವೇಯಿಂಗ್ ಮಿಷಿನ್ ಇದೆ, ವೇಯಿಂಗ್ ಮಿಷಿನಲ್ಲಿ 0 ಮಾಡ್ಕೊಳ್ಳೋಣ. ಸೊ ಇವಾಗ ಒಂದು ಬೌಲ್ ತೊಗೊಳ್ಳೋಣ. ಈ ಬೌಲ್ ತೊಗೊಳ್ಳೋಣ, ಅದೇ ಅರ್ಧ ಕೆ ಜಿ ಇದೆ ಗೈಸ್ ಆ ಬೌಲು. ಸೋಯಾ ಚಂಕ್ಸ್ ಇದೆ, ಸೋಯಾ ಚಂಕ್ಸ್ ತೊಗೊಳ್ಳೋಣ. ಗೈಸ್ 60 ಗ್ರಾಮ್ ಸೋಯಾ ಚಂಕ್ಸ್ ತೊಗೊಳ್ಳಿ. ಓಕೆ ಇವಾಗ 60 ಗ್ರಾಮ್ ಏನು ಸೋಯಾ ಚಂಕ್ಸ್ ತೊಗೊಂಡಿದ್ದೀವಿ, ಇದಕ್ಕೆ ಬಿಸಿ ನೀರು ಏಣ. ಓಕೆ ಸೊ ಈ ಬಿಸಿ ನೀರಲ್ಲಿ ಇದು ಒಂದು 10 ನಿಮಿಷ ಇರಲಿ. ಇದು ಮುಚ್ಚೀನಿ ಕರೆಕ್ಟಾಗಿ ಒಂದು 10 ನಿಮಿಷ ಈ ಬಿಸಿನೀರಲ್ಲಿ ಇರಲಿ. ಇವಾಗ ಈ ಸೋಯಾ ನೋಡಿ ಆಲ್ಮೋಸ್ಟ್ ಆಗಿದೆ. ಇವಾಗ ನೀವೇನು ಮಾಡಬೇಕು ಅಂತಂದರೆ ಇದರಲ್ಲಿರೋ ನೀರನ್ನ ಹಿಂಡಿ ಒಂದು ಪ್ಲೇಟಲ್ಲಿ ಇಟ್ಕೊಬೇಕು. ಓಕೆ ಇದೇ ಪ್ಲೇಟಲ್ಲಿ ಇಟ್ಕೊಳ್ಳೋಣ, ಹಿಂಡಿ ಇಲ್ಲಿ ಇಟ್ಕೊಳ್ಳೋಣ. ನೋಡಿ ಈ ಥರ ಹಿಂಡಿ ಸೋಯಾ ಚಂಕ್ಸ್ನ ಹಿಂಗೆ ಇಟ್ಕೊಂಡಿರೋಣ. ಓಕೆ ಗೈಸ್, ಇವಾಗ ನೀವು ಏನು ಇಲ್ಲಿ ಹಿಂಡಿ ಇಟ್ಕೊಂಡಿದ್ದೀರಾ ಈ ಸೋಯಾನ ಇದ್ರೊಳಗಡೆ ಹಾಕಬೇಕು. ಇದಕ್ಕಿಂತ ಮುಂಚೆ ಒಂದು ಬೌಲ್ಗೆ ಹಾಕ್ಕೊಳ್ಳಿ, ಯಾವ್ದಾದ್ರು ಬೌಲು. ಈ ಥರ ಒಂದು ಗ್ಲಾಸ್ ಬೌಲ್ ತಂದರೆ ನಿಮಗೆ ಕರೆಕ್ಟಾಗಿರುತ್ತೆ. ಓಕೆ ಸೊ ಇಲ್ಲಾಗಿದೆ ಇಷ್ಟು. ಇವಾಗ ಇದಕ್ಕೆ ಸಾಲ್ಟ್ ಆ್ಯಡ್ ಮಾಡೋಣ.
ಓಕೆ. ಯೋಗಟ್ ಆ್ಯಡ್ ಮಾಡಬೇಕು, ಮೀನ್ ಮೊಸರು. ಓಕೆ. ಸೊ ಇದು ನಾನು ತೊಗೊಂಡಿರೋದು ಮಿಲ್ಕಿ ಮಿಸ್ಟ್ ಅವರ ಗ್ರೀಕ್ ಯೋಗಟ್, ಬಿಕಾಸ್ ಇದರಲ್ಲಿ 18 ಗ್ರಾಮ್ ಪ್ರೋಟೀನ್ ಇದೆ. ಒಂಚೂರು ಖಾರದ ಪುಡಿ, ಒಂಚೂರು ಧನಿಯಾ ಪುಡಿ. ಇದು ನಮ್ಮ ಅಮ್ಮ ಮಾಡಿರೋಂಥ ಸೀಕ್ರೆಟ್ ಮಸಾಲ. ಇದು ಗರಂ ಮಸಾಲ ಹಾಕಾಯಿತು. ಈಗ ಮ್ಯಾಗಿ ಮಸಾಲ. ಓಕೆ. ಇಷ್ಟು ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ ಆಯಿತಾ, ಎಲ್ಲ ಮಿಕ್ಸ್ ಆಗಬೇಕು. ಸೊ ಗೈಸ್, ಹಿಂಗೆ ಇದನ್ನು ಕಲಿಸ್ಕೊಂಡು ಇಟ್ಕೋಬೇಕು. ಹಿಂಗೆ ಕಲಿಸಿಟ್ಕೊಂಡ್ರಾ, ಇವಾಗ ಏನು ಮಾಡಬೇಕು ಹೇಳ್ತೀನಿ ಬನ್ನಿ. ಏರ್ ಫ್ರೈಯರ್ನ ಆನ್ ಮಾಡ್ಕೊಳ್ಳಿ. ಇದು ನಮ್ಮ ಆಕಾಶು ನೀಟಾಗಿ ಇಡಲ್ಲ ಗೈಸ್, ಸೊ ಅದಕ್ಕೆ ನಾನೇ ಈಗಿನ ಕಾಲದ ಮಕ್ಕಳಿಗೆ ಬರೀ ಯೂಸ್ ಮಾಡಿ ಹಾಗೆ ಎತ್ತಿಡೋಕ್ಕೆ ಗೊತ್ತಿರುತ್ತೆ ಹೊರತು ಅದನ್ನು ಒರೆಸಿ ಕ್ಲೀನ್ ಮಾಡೋಕ್ಕೆ ಗೊತ್ತಿಲ್ಲ. ಓಕೆ, ಇವಾಗ ನೋಡಿ ಹೆಂಗಿದೆ, ಪಳ ಪಳ ಅಂತದೆ. ಓಕೆ, ಇದರೊಳಗೆ ಪೇಪರ್ ಹಾಕೋಣ ಗೈಸ್. ಅದು ಏನಕ್ಕಂದರೆ ಹಂಗೆ ಡೈರೆಕ್ಟಾಗಿ ಹಾಕ್ಬಾರ್ದು, ಅದಕ್ಕೆ ಕ್ಯಾನ್ಸರ್ ಬಂದ್ಬಿಡುತ್ತೆ. ಅದಕ್ಕೆ we put this. ಓಕೆ, ಇದು ಹಾಕಿದ್ಮೇಲೆ ಇದರೊಳಗೆ ಸೂರ್ಯನ ಇದಕ್ಕೆಲ್ಲ ಎಲ್ಲದಕ್ಕೂ ಜಾಗ ಕೊಡ್ಸೋಣ, ಬಿಕಾಸ್ ಎಲ್ಲದೂ ಫ್ರೈ ಆಗಬೇಕು. ಇವಾಗ ಇದನ್ನು ಒಳಗಡೆ ಹಾಕಾಯ್ತು. ಓಕೆ, ಇಲ್ಲಿ 120 ಡಿಗ್ರಿ 160 170 ಇದೆ. ಓಕೆ, 180 ಡಿಗ್ರಿ ಸೆಲ್ಸಿಯಸಲ್ಲಿ ಇಟ್ಕೊಂಡು ಇದನ್ನು 20 ಮಿನಿಟ್ಸ್. ಓಕೆ, ಸೊ ಇವಾಗ 20 ಮಿನಿಟ್ಸ್ ಆದಮೇಲೆ ಚಮತ್ಕಾರ ಏನಿರುತ್ತೆ, ಇದು ಹೆಂಗಾಗುತ್ತೆ, ಟೇಸ್ಟ್ ತಿಂದಾದ್ಮೇಲೆ ಹೆಂಗಿರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ. ಇದೇ ಟೇಸ್ಟ್ ಚೆನ್ನಾಗಿದೆ. ಸೊ ನೋಡೋಣ 20 ನಿಮಿಷ ಆದಮೇಲೆ ಅದು ಏನಾಗಿರುತ್ತೆ ಅಂತ ಅಂದ್ಬಿಟ್ಟು. ಐ ಆಮ್ ವೇಟಿಂಗ್. ಈಸಿ ಅಲ್ಲ, 30 ಗ್ರಾಮ್ ಪ್ರೋಟೀನ್ ಇದೆ ಇದರಲ್ಲಿ, 30 ಗ್ರಾಮ್. ಮ್ಯಾಶಿಮಿಮಿ ಯಾರಿಗೆ ವೆಯ್ಟ್ ಮಾಡ್ತಿದ್ಯಾ? ವಾಟ್ಸ್ ಯರ್ ಪ್ರಾಬ್ಲಮ್? ಏನು ಮಾಡು. ಓ ಮೈ ಗಾಡ್, ನೋಡೋಣ ಹೆಂಗಾಗಿರುತ್ತೆ. ಕುಲ್ಸಾ ಸಿಮ್ ಬಾಗಲ್ ತೆಗಿ ಸೇಸಮ್ಮ. ಕರಕಲಾಗ್ಬಿಡೈತೆ, ಬಟ್ ಆದರೂ ಹಿಂಗೆ ಆಗೋದು ಏನು ದೇವ್ರೆ ಕಬ. ವಾವ್ ವಾವ್, ಬೌಲ್ಗೆ ಹಾಕಿ ಎಲ್ಲಾದರೂ ಟೇಸ್ಟ್ ಮಾಡ್ಸೋಣ ಬನ್ನಿ. ಚಿಂದಿ ಗೈಸ್, ಒಳ್ಳೆ ಪ್ರೋಟೀನ್ ಸ್ನ್ಯಾಕು. ನೀವು ಈ ಥರ ಮಾಡ್ಕೊಂಡ್ರೆ ಸಂಜೆ ಸ್ನ್ಯಾಕ್ ತಿನ್ನಬೇಕು ಅಂದರೆ ಬೇರೆ ಏನು ಬೇಡವೇ ಬೇಡ. ಧ್ರುವ್ ಟ್ರೈ ಮಾಡಿದ್ರು. ಒಂಥರ ಈಗ ಚಿಪ್ಸು ಸ್ನ್ಯಾಕ್ಸ್ ಏನೋ ತಿನ್ಬೇಕಂದ್ರೆ ಇದು ಸೂಪರ್ ಆಯ್ತಲ್ಲ, ಆರಾಮ ಮಾಡ್ಕೊಂಬಂದು ನಾವು. ಇದೆಲ್ಲ ಗೊತ್ತೇ ಇಲ್ಲ ನಮಗೆ. ಬಿಕಾಸ್ ನಮಗೆ ನಮ್ಮ ಬಾಡಿ ಬಿಲ್ಡರ್ ಒಬ್ಬರು ಅವ್ರೆ ನಮ್ಮ ಮನೇಲಿ. ನೆಕ್ಸ್ಟು ನಮ್ಮ ಮನೆ ಹರ್ನಾಲ್ಡ್ ಅವರೇ. ಸೊ ಅವ್ರ ಹತ್ರ ಟೇಸ್ಟ್ ಕೊಂಡು ಹರ್ನಾಲ್ಡ್ ಅವರೇ, ಸಾರಿ ನಿಮ್ಮದು ಶಾರ್ಟ್ಸ್ ಎಲ್ಲ ತೋರಿಸಲ್ಲ ತೊಗೊಳ್ಳಿ. ಲೆಗ್ಸ್ ಆಯಿತು, ನಿಮಗೆ ಲೆಗ್ಸ್ ತೋರಿಸು ನೋಡೋಣ. ಆಯಿತಾ ಗೈಸ್? ಆಕಾಶ್ ಹೆಂಗಿದ್ದ ಗೊತ್ತಾ ಮುಂಚೆ, ಇವಾಗ ಹೆಂಗವನೇ ನೋಡಿ. ತಿನ್ನು ಹೆಂಗಿದೆ. ಈಗ ಸ್ನ್ಯಾಕ್ಸ್ಗೆ ನಮ್ಮ ಚಿಪ್ಸ್ಗೆ ಏನಾದ್ರು ಕ್ರೇವಿಂಗ್ ಆದಾಗ ಇದನ್ನ ಮಾಡ್ಕೊಂಡು ತಿನ್ಬೋದು. 30 ಗ್ರಾಮ್ ಪ್ರೋಟೀನ್ ಇದರಲ್ಲಿ. ಹೌದಾ? ಕರ್ಡ್ ಹಾಕಿ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು, ಏರ್ ಫ್ರೈಯಲ್ಲಿ ಇಡೋದು ಅಷ್ಟೇ. ಗೈಸ್ ಏನು ಗೊತ್ತಾ, ನನಗೆ ಗೊತ್ತಿಲ್ಲ, ನಾನು ನೋಡಿರೋಂಗೆ ಅವನಿಗಿಂತ ಜಾಸ್ತಿ ಏರ್ ಫ್ರೈಯರ್ ಸೂಪರು. ಇನ್ನೂ ಏರ್ ಫ್ರೈಯಲ್ಲಿ ತುಂಬ ಅಡುಗೆಗಳು ಮಾಡ್ಬೋದು. ಬಿಸಿ ಮಾಡೋದಷ್ಟೇ ಬೇಕು.
ಹಾಂ ಏರ್ ಫ್ರೈರ್ ಅಂದರೆ ಎಣ್ಣೆ ಬದಲು ಏರ್ ಫ್ರೈರ್ ಯೂಸ್ ಮಾಡೋದು. ಇವಾಗ ನಾವು ಹೌದು ಇದನ್ನೆಲ್ಲ ಕರೆಕ್ಟು ಕರೆಕ್ಟು. ಒನ್ ಮೋರ್ ಅಂತ ತಿಂತಾರೆ ಜನ. ಗೈಸ್ ನೆಕ್ಸ್ಟ್ ಏನು ಗೊತ್ತಾ, ಬೆಳ್ಳುಳ್ಳಿ ವೆಜಿಟೇಬಲ್ ಕಬಾಬ್ ಮಾಡಬೇಕು ಅಂತ ಇದ್ದೀವಿ ನಾನಾದ್ರು. ಆಮೇಲೆ KFC ಬರ್ಗರಾ, KFC ಚಿಕನ್ನ, ಆಮೇಲೆ KFC ಬರ್ಗರು ಮತ್ತು ಬೆಳ್ಳುಳ್ಳಿ ವೆಜ್ ಕಬಾಬ್ ಮಾಡಬೇಕು ಅಂತ ಇದ್ದೀವಿ. ಜಿಂಗರ್ ಬರ್ಗರಾ? ಓಕೆ, ಜಿಂಗರ್ ಬರ್ಗರ್ ಮಾಡ್ಬೇಕಂತ ಇದ್ದೀವಿ. ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತ ಮಾಡೇ ಮಾಡ್ತೀವಿ. ಓಕೆ, ಇವಾಗ ಇದನ್ನು ತಿಂದು 10 ನಿಮಿಷ ಆದಮೇಲೆ ಉಲ್ಟ ತಿರುಗಿಸ್ಬೇಕು. ಇದನ್ನ ನೆನಪಿರಲಿ. ನಿಮಗೆಲ್ಲ ಇರಿಟೇಟ್ ಮಾಡಲಾ? ತಡ್ರಿ ಮಾಡ್ತೀನಿ. ಎಲ್ಲ ಅನ್ಫಾಲೋ ಮಾಡ್ಬಿಡ್ತಾರೆ ನೋಡಿ. ಬೇರೆಯವ್ರು ಮಾಡಿದ್ರೆ ನೋಡ್ತೀರಾ, ನಾವು ಮಾಡಿದ್ರೆ ನೋಡಲ್ಲ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಸ್ನ್ಯಾಕ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್, ಜೈ ಶ್ರೀರಾಮ್, ಸೈನಿಂಗ್ ಆಫ್, ಸೂರ್ಯ ಮಹೇಶ್. ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು